ಈ ಒಂದು ಪ್ರಶ್ನೆ ಬಂದಾಗ ನಮಗೊಂದು ಆಲೋಚನೆ ಬರುತ್ತೆ. ನಾವು ಯಾವ ಕಾಲದಲ್ಲಿ ಬದುಕ್ತಿದ್ದೇವೆ ಅಂತ ಬಂದಾಗ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋದಂತೆ ಮಕ್ಕಳ ಕೈಯಲ್ಲಿ ಪಾಠಕ್ಕಿಂತ ಹಾಗೂ ಪುಸ್ತಕಗಳಿಗಿಂತ ಮೊಬೈಲ್ ಹೆಚ್ಚು ಕಾಣಿಸತೊಡಗುತ್ತೆ. ಆಟದ ಮೈದಾನಗಳು ಇಲ್ಲಿ ಸ್ಕ್ರೀನ್ನಲ್ಲೇ ಕಾಣಿಸ್ತವೆ. ಮಕ್ಕಳಿಗೆ ಎಲ್ಲವೂ ದೊರೆತಿದೆ: ಆಹಾರ, ಬಟ್ಟೆ, ಶಿಕ್ಷಣ, ಆಧುನಿಕ ಸೌಲಭ್ಯಗಳು. ಆದರೆ ಒಂದು ಪ್ರಶ್ನೆ ನನಗೆ ನಿಜವಾಗಿ ಕಾಡೋದು, ಅವರಿಗೆ ನಿಜವಾಗಿ ಬೇಕಿರುವುದು ಏನು, ಬೇಕಾಗಿರುವುದು ದೊರೆತಿದೆ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಒಂದು ಉತ್ತರಗಳನ್ನು ಹುಡುಕ್ತಾ ಹೋದಾಗ ಸರಿಸುಮಾರು ಅಲ್ಲಿ ಉತ್ತರಗಳ ರಾಶಿಯೇ ಸಿಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಂದಿನ ಕಾಲದ ಮಕ್ಕಳ ಬಗ್ಗೆ ಮಾತನಾಡೋದು ತುಂಬ ಮುಖ್ಯವಾಗುತ್ತೆ. ನಾಳೆಯ ಸಮಾಜದ ದಾರಿದೀಪಗಳು ಅವರಾಗ್ತಾರೆ. ಅಂದಾಗ ಮಾತ್ರ ಅವರ ಬಗ್ಗೆ ನಾವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕು. ಮಕ್ಕಳಿಗೆ ಏನು ಬೇಕು, ಅವರು ಹೇಗಿರ್ತಾರೆ, ಹೀಗ್ಯಾಕೆ ಇರ್ತಾರೆ ಮತ್ತು ಇದಕ್ಕೆ ಪರಿಹಾರ ಏನು ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಂದಿನ ಕಾಲದ ಮಕ್ಕಳಿಗೆ ಬೇಕಾಗಿರುವುದು ಏನು ಅಂತ ಇಲ್ಲಿ ಪ್ರಶ್ನೆ ಬಂದಾಗ ಇಲ್ಲಿ ಉತ್ತರಗಳು ತುಂಬ ಸೂಕ್ತವಾಗ್ತವೆ. ಪ್ರೀತಿ ಮತ್ತು ಮಾನಸಿಕ ಭದ್ರತೆ ಇಲ್ಲಿ ಮುಖ್ಯವಾಗುತ್ತೆ. ಪೋಷಕರಿಂದ ಮತ್ತು ಶಿಕ್ಷಕರಿಂದ ಪ್ರೀತಿಯ ಸ್ಪರ್ಶ ಹಾಗೂ ಕೇಳುವ ಮನಸ್ಸು ಇರಬೇಕು. ಮಗು ಮಾತಾಡ್ತಿದೆ ಅಂತ ಅಂದಾಗ ಅದು ಏನು ಮಾತಾಡ್ತಾ ಇದೆ, ಅದರ ಆಲೋಚನೆಗಳೇನು ಅಂತ ಇಲ್ಲಿ ಕೇಳುವಂತಹ ಒಂದು ಪ್ರೀತಿ ಮತ್ತು ಭದ್ರತೆ ಮಾನಸಿಕವಾಗಿ ಅದಕ್ಕೆ ನನಗೂ ಹಾರ ಅಂತ ಅನಿಸಬೇಕು. ಆ ರೀತಿ ಮಾನಸಿಕವಾಗಿ ಅದಕ್ಕೆ ನಾವು ಶಕ್ತಿಯನ್ನು ತುಂಬಬೇಕಾಗುತ್ತೆ. ಇನ್ನು ಸ್ವಾತಂತ್ರ್ಯ ಮತ್ತು ವಿಶ್ವಾಸ, ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವಲ್ಪ ಅವಕಾಶವನ್ನು ನಾವು ಮಾಡಿಕೊಡ್ಬೇಕು. ಇಲ್ಲಿ ಮಗುವಿಗೆ ಮುಖ್ಯವಾಗಿ ಬೇಕಾಗಿರೋದು ಕೂಡ ಇದೆ. ತನ್ನ ನಿರ್ಧಾರ ತೆಗೆದುಕೊಳ್ಳಲು ನಾವು ಅವಕಾಶ ಮಾಡಿಕೊಡದೇ ಇದ್ದಾಗ ಅದು ನಿರ್ಧಾರ ತೆಗೆದುಕೊಳ್ಳಲು ಕೂಡ ಹಿಂದೇಟು ಹಾಕ್ಬೋದು. ಮುಖ್ಯವಾಗಿ ಅಂಕಗಳಿಗಿಂತ ಜೀವನದ ಕೌಶಲ್ಯಗಳು ಮುಖ್ಯವಾಗುತ್ತೆ. ನಾವೇನು ಲೈಫ್ ಸ್ಕಿಲ್ ಅಂತ ಹೇಳ್ತೀವಲ್ಲ, ಅದು ಮಗುವಿಗೆ ತುಂಬ ಮುಖ್ಯವಾಗುತ್ತೆ. ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮ. ಎಷ್ಟೋ ಮಕ್ಕಳು ವ್ಯಾಯಾಮನೇ ಮಾಡೋದಿಲ್ಲ. ಎಷ್ಟೋ ಮಕ್ಕಳು ಟಿಫಿನ್ನು ಶಾಲೆಯಲ್ಲಿ ಊಟನೇ ಮಾಡೋದಿಲ್ಲ. ಮನೆಗೆ ಹೋಗಿ ಕೂಡ ತಿನ್ನೋದು ಕೂಡ ಕಡಿಮೆ ಆದಾಗ ಅಲ್ಲಿ ಮುಖ್ಯವಾಗಿ ಆರೋಗ್ಯದ ಕೆಲವೊಂದು ತೊಂದರೆಗಳು ಕಾಣಿಸ್ಕೊಂಡಾಗ ಅದರ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೆ. ಇನ್ನು ಮಾನಸಿಕ ಆರೈಕೆ, ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಲ್ಲ, ಅತಿಯಾದ ಒತ್ತಡ, ದೂರವಿರುವ ಹಾಗೂ ಸಮತೋಲನದ ಮನಸ್ಥಿತಿ ಈ ಇಂದಿನ ಮಕ್ಕಳಿಗಿಲ್ಲ. ಯಾವುದೋ ಒಂದು ವಿಚಾರವನ್ನು ಮಾಡ್ತಾರೆ, ಅದರ ಆಲೋಚನೆಗಳಲ್ಲಿ ಹೆಚ್ಚಿರ್ತಾರೆ. ಇನ್ನು ಮಾನಸಿಕ ಆರೈಕೆ ಬರೋದು ತುಂಬ ಕಡಿಮೆನೇ ಆಗುತ್ತೆ. ಒತ್ತಡ ಆಗಿಬಿಡುತ್ತೆ. ಕೆಲವೊಂದು ವಿಷಯಗಳ ಬಗ್ಗೆ ಅರ್ಥ ಆಗೋದಿಲ್ಲ, ಮುಖ್ಯವಾಗಿ ಕೇಳೋದೇ ಇಲ್ಲ. ಕೇಳದೇ ಇದ್ದಾಗ ಅವರಿಗೆ ಆರೋಗ್ಯದ ಹಾಗೂ ಮಾನಸಿಕ ಒತ್ತಡವು ಕೂಡ ಅಲ್ಲಿ ಕಾಣಬಹುದು. ಇನ್ನು ಪರಿಸರ ಮತ್ತು ಮೌಲ್ಯ ಶಿಕ್ಷಣ ತುಂಬ ಮುಖ್ಯ ಆಗುತ್ತೆ. ನಾವೇನು ಮಾರಲ್ ಎಜುಕೇಷನ್ ಅಂತ ಹೇಳ್ತೀವಲ್ಲ, ಅದು ಪ್ರಕೃತಿ ಮತ್ತು ಸಹಾನುಭೂತಿಗೆ ಮುಖ್ಯವಾಗಿರಬೇಕು. ಮೌಲ್ಯಗಳ ಅರಿವು ಮಗುವಿಗೆ ಇರಬೇಕು. ಮೌಲ್ಯಗಳ ಅರಿವು ಅರ್ಥಾಗ ಮಾತ್ರ ಆ ಸಹಾನುಭೂತಿ ಶಿಕ್ಷಣ ಮಗುವಿಗೆ ಸಂಪೂರ್ಣವಾಗಿ ಸಿಗುತ್ತೆ. ಇನ್ನು ಆಟ, ಕ್ರೀಡೆ ಮತ್ತು ಸೃಜನಶೀಲತೆ. ಕೆಲವು ಕೇವಲ ಪಾಠ ಕೇಳೋದಲ್ಲ, ಆಟ, ಕ್ರೀಡೆ, ಸೃಜನಶೀಲತೆ, ಕ್ರಿಯೇಟಿವ್ ಅನ್ನೋದು ಮಕ್ಕಳಿಗೆ ಬರೋದು ಮೈದಾನದಲ್ಲಿ ಆ ಮಕ್ಕಳು ಬಂದಾಗ ಮಾತ್ರ. ಹೊಸದಾಗಿ ಏನಾದರೂ ಆಟವನ್ನು ತಮ್ಮನ್ನು ತಾವು ಸೃಷ್ಟಿಸಿಕೊಳ್ತಾರೆ, ತಮ್ಮನ್ನು ತಾವು ರಚಿಸಿಕೊಳ್ತಾರೆ. ಅದು ಬರೋದು 4 ಜನರ ಮಧ್ಯೆ ಬೆರೆತಾಗ. ಆಗ ತನ್ನ ಅಪರೂಪತೆಯನ್ನು ತಾನು ಪ್ರಸ್ತುತಪಡಿಸುತ್ತೆ. ಇಲ್ಲಿ ನಾನು ಹೇಳಿರೋದು ಮಗುವಿಗೆ ಏನು ಬೇಕು ಅಂತ. ಆದರೆ ಇಂದಿನ ಮಕ್ಕಳು ಹೇಗಿದ್ದಾರೆ ಅಂತ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಇಂದಿನ ಮಕ್ಕಳ ವರ್ತನೆ, ಆಸಕ್ತಿ, ಜೀವನ ಶೈಲಿ ಹಿಂದಿನ ಪೀಳಿಗೆ ಮಕ್ಕಳಿಗಿಂತ ತುಂಬ ವಿಭಿನ್ನವಾಗಿದೆ. ಒಂದು ಕ್ಷಣ ದಿಗ್ಭ್ರಮೆ ಆಗ್ತೀರ ಯಾವ ರೀತಿ ಇದೆ ಅಂತ. ಇಂದಿನ ಮಕ್ಕಳಿಗೆ ಬೇಕಾಗಿರೋದು ಕೂಡ ಮುಖ್ಯವಾಗಿ ಯಾವ ರೀತಿ ಇರ್ತಾರೆ ಅಂತ ನಾನು ಬಂದಾಗ ತಂತ್ರಜ್ಞಾನಕ್ಕೆ ಹೆಚ್ಚು ಇಲ್ಲಿ ಅವಲಂಬನೆ. ಇಂದಿನ ಮಕ್ಕಳು ತಂತ್ರಜ್ಞಾನಕ್ಕೆ ಹೆಚ್ಚು ಅವಲಂಬಿತವಾಗಿದ್ದಾರೆ. ಮೊಬೈಲು, ಗೇಮ್ಸು, ಯೂಟ್ಯೂಬ್ ಅಂತ ಸೋಷಲ್ ಮೀಡಿಯಾ ಎಲ್ಲವನ್ನು ಬಳಸ್ಕೋತಾರೆ. ಆದರೆ ಉಪಯುಕ್ತವಾದ ಮಾಹಿತಿ ಯಾವುದೂ ಕೂಡ ಇಲ್ಲಿ ಅವರು ತೆಗೆದುಕೊಳ್ಳೋದಿಲ್ಲ. ಬೇಕಾಗದೇ ಇರೋದನ್ನು ಹೆಚ್ಚು ಪಡೆದುಕೊಳ್ಳುತ್ತಾರೆ ಹೊರತು ಬೇಕಿರೋ ಮಾಹಿತಿಯನ್ನು ಹೆಚ್ಚು ಪಡೆದುಕೊಳ್ಳೋದಿಲ್ಲ. ಇನ್ನು ಅಲ್ಪ ಸಹನಶೀಲತೆ, ಪೇಷನ್ಸೇ ಇಲ್ಲ ಮಕ್ಕಳಿಗೆ. ಪೋಷಕರು ಬಂದು ಹೇಳ್ತಾರೆ, ಏನು ಹೇಳೋದು ಕೇಳೋದಿಲ್ಲ ಸರ್, ತಕ್ಷಣ ನಿರ್ಧಾರ ಮಾಡ್ತಾರೆ ಅಂತ. ಒಂದು ತಕ್ಷಣದ
ಫಲಿತಾಂಶ ಬೇಕೆಂಬ ಒಂದು ಚಿಂತನೆಯಲ್ಲಿ ಮಕ್ಕಳಿರ್ತಾರೆ. ಏನೇ ಆಗಲಿ ಇಮಿಡಿಯೇಟ್ಲಿ ಆಗಿಬಿಡಬೇಕು, ಚುಟ್ಕೆ ಹೊಡೆಯೋದ್ರಲ್ಲಿ ಆಗಿಬಿಡಬೇಕು ಅನ್ನೋ ಒಂದು ಪೇಷನ್ಸಲ್ಲಿ ಅವರು ಇರೋದೇ ಇಲ್ಲ. ಇನ್ನು ಒಂಟಿತನ ಮತ್ತು ಭಾವನಾತ್ಮಕತೆಯ ದೂರ. ಸಾಮಾಜಿಕ ಸಂಪರ್ಕಕ್ಕಿಂತ ಮಕ್ಕಳಿಗೆ ಆನ್ಲೈನ್ ಸಂಪರ್ಕ ಹೆಚ್ಚು ಅವರಿಗೆ ರೂಢಿಯಾಗಿದೆ. ಇಂದಿನ ಮಕ್ಕಳಿಗೆ ಅದೊಂದು ಆನ್ಲೈನ್ ಏನು ಸಂಪರ್ಕ ಬಂದಮೇಲೆ ಅದರ ಹೆಚ್ಚು ಆಲೋಚನೆಗಳು ಹೆಚ್ಚಾಗಿವೆ, ಸಾಮಾಜಿಕ ಸಂಪರ್ಕಗಳು ಕಡಿಮೆ ಆಗ್ತಾ ಬಂದಿವೆ. ಇನ್ನು ಸ್ಪರ್ಧಾತ್ಮಕ ಒತ್ತಡ. ಮಕ್ಕಳಿಗೆ ನಾವು ಮಷಿನ್ ಥರ ಮಾಡಿಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಶಾಲೆ, ಟ್ಯೂಷನ್, ಪರೀಕ್ಷೆಗಳಿಗಿಂತ ಈ ಅಂಕಗಳ ಒತ್ತಡವನ್ನು ಹಾಕಿಬಿಟ್ಟಿದ್ದೀವಿ. ಸ್ಪರ್ಧೆ ಇರಬೇಕು, ಅವನಕ್ಕಿಂತ ನಿನ್ಗೆ ಹೆಚ್ಚು ಬರಬೇಕು, ಅವನನ್ನು ನೀನು ಹಿಂದೆ ಹಾಕಿ ಅಂಕಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಈ ಒತ್ತಡ ಮಗುವಿನ ಮೇಲೆ ಪೋಷಕರು ಹಾಕಿದ್ದಾರೆ. ಅದೇ ರೀತಿ ಶಿಕ್ಷಕರು ಹಾಗೂ ಶಾಲೆ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇನ್ನು ಸೃಜನಶೀಲತೆ ಇದ್ದರೂ ಕೂಡ ಕೇಂದ್ರೀಕೃತವಾಗದ ಮನಸ್ಸು ಇಂದಿನ ಮಕ್ಕಳಲ್ಲಿ ಕಾಣಬಹುದು. ಆಸಕ್ತಿ ಇರುತ್ತೆ, ಆಸಕ್ತಿ ಬದಲಾಗ್ಬಿಡುತ್ತೆ. ಒಂದರದ ಮೇಲೆ ಆಸಕ್ತಿ ಇದ್ದು ಆ ಒಂದು ಪೂರ್ಣವಾದ ಕೆಲಸ ಮಾಡದೆ ಆಸಕ್ತಿಯನ್ನು ಬದಲಾಯಿಸುವಂತಹ ಮಗು ಇಂದಿನ ಮಗು ಆಗಿವೆ. ಮಕ್ಕಳಿಗೆ ಒಂದೇ ಕಡೆ ಕೇಂದ್ರೀಕೃತವಾದಂತಹ ಸೃಜನಶೀಲತೆಯು ಕಡಿಮೆಯಾಗಿದೆ. ಇನ್ನು ಭಾಷಾ ಮತ್ತು ಸಂಸ್ಕೃತಿಯ ಬದಲಾವಣೆ. ತಾಯಿ ಭಾಷೆ ಕಡಿಮೆ ಪ್ರಾಮುಖ್ಯತೆ ಇಲ್ಲಿ ಕೊಡ್ತಾರೆ. ಆಡುವಂತಹ ಭಾಷೆಗೂ ಕೂಡ ಇಲ್ಲಿ ಬಳಕೆ ಕಡಿಮೆ ಆದಾಗ ಪರಭಾಷೆಗೆ ಹೆಚ್ಚು ಅವರು ಒಲವು ಕೊಟ್ಟಾಗ ಭಾವನೆಗಳು ಕೂಡ ಅಲ್ಲಿ ಕಾಣುವುದಿಲ್ಲ. ಇನ್ನು ಆಹಾರ, ನಿದ್ದೆ ಮತ್ತು ಶಾರೀರಿಕ ಚಟುವಟಿಕೆಗಳು ಕೂಡ ಇಲ್ಲಿ ಅಸಮತೋಲನಗಳಾಗಿ ಕಾಣಿಸ್ತವೆ. ನಾವೇನು ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಹೊರಗಿನ ತಿಂಡಿ ತಿನಿಸುಗಳು, ಈ ಎಲ್ಲ ಆ ಒಂದು ಮಾನಸಿಕವಾಗಿ ಮಗುವಿನ ಶಕ್ತಿಗೆ ಇಲ್ಲಿ ಹೆಚ್ಚು ಪುಷ್ಟೀಕರಣ ನೀಡೋದಿಲ್ಲ. ಬದಲಾಗಿ ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಹೊಟ್ಟೆ ತುಂಬಿಸಿಕೊಳ್ಳೋ ಕ್ರಿಯೆ ನಡೀತೆ ಹೊರತು ಬುದ್ಧಿ ಬೆಳೆಯುವಂತಹ ಕ್ರಿಯೆ ಅಲ್ಲಿ ನಾವು ಕಾಣಲು ಸಾಧ್ಯವಿಲ್ಲ. ಹಾಗಿದ್ರೆ ಇದು ಮಗುವಿನ ಒಂದು ತೊಂದರೆಗೆ ಹಾಗೂ ಮಗು ಹೀಗಾಗೋದಕ್ಕೆ ಕಾರಣ ಏನು ಅಂತ ಬಂದಾಗ ಆ ಕಾರಣಗಳು ನೀವು ಕೇಳಿದಾಗ ಅಚ್ಚರಿ ಪಡ್ತೀರಾ. ಸ್ನೇಹಿತರೆ, ತಂತ್ರಜ್ಞಾನ ಮತ್ತು ಡಿಜಿಟಲ್ ಮಾಧ್ಯಮಗಳು ಎಲ್ಲವೂ ಕೂಡ ಟಿವಿ, ಮೊಬೈಲ್, ಇಂಟರ್ನೆಟ್ ಅತಿಯಾದ ಬಳಕೆ ಆಗಿದೆ. ಮಗು ಹೇಳುತ್ತೆ 5 ನಿಮಿಷ ಮೊಬೈಲ್ ಹಿಡಿತೀನಿ ಅಂತ ಹೇಳಿ ಒಂದೊಂದು ಗಂಟೆ ಕೂಡ ಮೊಬೈಲ್ನಲ್ಲೇ ಹೆಚ್ಚು ಸಮಯವನ್ನು ಕಳೀತಾವೆ. ಇನ್ನು ಪೋಷಕರ ಬ್ಯುಸಿಯಾದಂತಹ ಜೀವನ ಶೈಲಿ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಪೋಷಕರ ಕೆಲಸದ ಒತ್ತಡದಿಂದ ಮಕ್ಕಳ ಕಡೆ ಸಮಯ ನೀಡಲು ಸಾಧ್ಯವಾಗುತ್ತಿಲ್ಲ. ಮಕ್ಕಳ ಜೊತೆ ಕುಳಿತುಕೊಂಡು ಮಾತನಾಡಲು, ಅವರ ಜೊತೆ ಅವರ ವಿಚಾರವನ್ನು ಮಾಡಲು ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಇನ್ನು ಸ್ಪರ್ಧಾತ್ಮಕ ಶಿಕ್ಷಣ ವ್ಯವಸ್ಥೆ. ಅಂಕಗಳ ಮೇಲೆ ಹೆಚ್ಚು ಒತ್ತನ್ನು ನೀಡ್ತಾರೆ. ಅಂಕಗಳು ಬಂದೇ ಬರಬೇಕು, ಇಲ್ಲವಾದರೆ ಇದು ಕೊಡ್ಸಲ್ಲ ಇದು ಕೊಡ್ಸಲ್ಲ ಅಂತ ಹೇಳಿದಾಗ ಅತಿಯಾದ ಸ್ಪರ್ಧಾತ್ಮಕ ಶಿಕ್ಷಣದ ವ್ಯವಸ್ಥೆ ಕೂಡ ಇಲ್ಲಿ ನಾವು ಕಾಣಬಹುದು. ಇನ್ನು ಸಮಾಜದ ಬದಲಾವಣೆ. ನೈತಿಕ ಮೌಲ್ಯಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇವೆ. ಹೊಸ ಶಿಕ್ಷಣ, ಹೊಸ ನೀತಿ ಅಂತ ಬಂದಾಗ ನೈತಿಕ ಮೌಲ್ಯಗಳ ಅರಿವು ಮಗುವಿಗೆ ಬರೋದಿಲ್ಲ. ಇನ್ನು ಆಟದ ಮೈದಾನಗಳ ಕೊರತೆ ಕೂಡ ಇಲ್ಲಿ ಕಾಣಬಹುದು. ಮಕ್ಕಳು ಹೊರಗೆ ಹೋಗೋದಕ್ಕೆ ಎಷ್ಟೋ ಪೋಷಕರು ಬಿಡೋದಿಲ್ಲ. ಗೇಟ್ ದಾಟಿ ಹೋಗೋ ಹಾಗಿಲ್ಲ, ಮನೆ ದಾಟಿ ಹೋಗೋ ಹಾಗಿಲ್ಲ, ನೀನು ಹೋದರೆ ನೋಡು ಅಂತ ಹೇಳ್ತಾರೆ. ಎಷ್ಟೋ ಸಲ ನಾನೇ ಕೇಳಿದ್ದೀನಿ, ಕೈಕಾಲು ಮುರಿದು ಬಿಡ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಇದ್ದಾಗ ಆಟದ ಮೈದಾನ ಅಲ್ಲ, ಮನೆ ಕಾಂಪೌಂಡ್ ಬಿಟ್ಟು ಮಗು ಹೊರಗೆ ಹೋಗೋದಿಲ್ಲ. ಇನ್ನು ಸಹಪಾಠಿಗಳ ಒತ್ತಡ ಮತ್ತು ಹೋಲಿಕೆ ಕೂಡ. ಅವನು ಹೀಗೆ ಮಾಡ್ತಾನೆ, ನೀನು ಹಾಗೆ ಮಾಡು, ಅವನು ಹೀಗೆ ಕೇಳ್ತಾನೆ, ನೀನು ಹಾಗೆ ಕೇಳಬೇಕು, ನೀನು ಯಾಕೆ ಇಲ್ಲ, ಅವನು ಯಾಕೆ ಇದ್ದಾನೆ. ಈ ಹೋಲಿಕೆಗಳು ಆ ಒಂದು ಮಗುವಿನ ಮೇಲೆ ಹೆಚ್ಚು ಪ್ರಭಾವ ಬೀಳ್ತವೆ. ಮಗು ತನ್ನನ್ನು ತಾನು ವ್ಯತ್ಯಾಸ ಮಾಡಿಕೊಳ್ಳುತ್ತೆ. ಅವನಿಗೆ ಹೊಗಳ್ತಾರೆ, ನನಗೆ ಹೊಗಳೋದಿಲ್ಲ ಅಂತ ವ್ಯತ್ಯಾಸ ಮಾಡಿಕೊಂಡು ಗಮನನೇ ಹರಿಸಲ್ಲ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ಸೂಕ್ತವಾದ ಪರಿಹಾರಗಳಿವೇನಾ ಅಂತ ನೋಡೋದಾದರೆ ಸೂಕ್ತವಾದ ಪರಿಹಾರಗಳು ನಾವು ಕಾಣಬಹುದು. ಪೋಷಕರು ಮತ್ತು ಶಿಕ್ಷಕರು ಮತ್ತು ಸಮಾಜದ ಸಂಯುಕ್ತ ಪ್ರಯತ್ನದಿಂದ ಮಾತ್ರ ಈ ಪರಿಹಾರಗಳನ್ನು ನಾವು ಕಂಡುಕೊಳ್ಬೋದು. ಮೊದಲು ಪೋಷಕರಿಂದ ಪ್ರಾರಂಭವಾಗೋದಾದರೆ ಮಕ್ಕಳ ಜೊತೆ ದಿನವೂ ಮಾತನಾಡಬೇಕು. ಪೋಷಕರಾದಂತಹ ವ್ಯಕ್ತಿಗಳು ಅವ್ರ ಜೊತೆ ಮಾತನಾಡಬೇಕು, ಅವರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಮೊಬೈಲ್ ಸಮಯಕ್ಕೆ ಮಿತಿಯನ್ನು ಇರಿಸಬೇಕು. ಎಲ್ಲವನ್ನ ಸಡನ್ನಾಗಿ ನಾನು ತೆಗೆದುಬಿಡ್ತೀನಿ, ಬಂದ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸಮಯಕ್ಕೆ ಮಿತಿಯನ್ನು ನೀಡಬೇಕು. 5 ನಿಮಿಷ, ಕೊನೆಗೆ 3 ನಿಮಿಷ, ಆಮೇಲೆ ನಿಧಾನವಾಗಿ ಅವರನ್ನು ಅಲ್ಲಿಂದ ತಪ್ಪಿಸಬೇಕು. ಇನ್ನು ಆತ್ಮವಿಶ್ವಾಸವನ್ನು
ತುಂಬುವಂತಹ ಪ್ರಯತ್ನದಲ್ಲಿ ನಾವಿರಬೇಕು ಹೊರತು ಅಂಕಗಳ ಮೌಲ್ಯಗಳು ನಾವು ಇಲ್ಲಿ ಪರಿಗಣಿಸಬಾರದು. ಆತ್ಮವಿಶ್ವಾಸವನ್ನು ನೀಡಿದಾಗ ಅಂಕಗಳು ತಾನು ಹೋಗುತ್ತೆ. ಇನ್ನು ಪ್ರಾಯೋಗಿಕ ಕಲಿಕೆ ಮುಖ್ಯವಾಗುತ್ತೆ. ನೀವೇ ಮಾದರಿ, ನಿನ್ನಿಂದಾನೇ ಕಲಿಬೇಕು ಅನ್ನೋದು ಮಕ್ಕಳಿಗೆ ನಾವು ಸೂಚಿಸಬೇಕು. ನಿನ್ನನ್ನು ನೋಡಿ 4 ಜನ ಕಲಿತಾರೆ ಅಂತ ಹೇಳಿದಾಗ ತಮ್ಮನ್ನು ತಾವು ಬದಲಾಯಿಸ್ಕೊಳ್ತಾರೆ. ಇನ್ನು ಪರಿಸರ, ಸಹನಾಭೂತಿ ಮತ್ತು ಕೃತಜ್ಞತೆಯನ್ನು ಕಲಿಸ್ಬೇಕು. ಕೃತಜ್ಞತೆ ಭಾವ ಮಗುವಿಗೆ ಗೊತ್ತಾದಾಗ ಇನ್ನೊಬ್ಬರಿಗೆ ಅದು ಸಹನಾಭೂತಿಯಿಂದ ತಾನು ಮಾಡಿದ ಒಂದು ಕೆಲಸಕ್ಕೆ ಕೃತಜ್ಞತೆಯನ್ನು ತಿಳಿಸುತ್ತೆ. ಇನ್ನು ಶಿಕ್ಷಕರಿಂದ ಆಗುವಂತಹ ಕೆಲವೊಂದು ಬದಲಾವಣೆಗಳು ಕೂಡ ಮಗುವಿನ ಸಂಪೂರ್ಣ ಬದಲಾವಣೆಗೆ ಸಾಧ್ಯವಾಗುತ್ತೆ. ಪಾಠಗಳ ಜೊತೆ ಜೀವನದ ಕೌಶಲ್ಯಗಳ ಪಾಠ ಇಲ್ಲಿ ಮಗುವಿಗೆ ನೀಡಬೇಕಾಗುತ್ತೆ. ಕೆಲವೊಂದು ಸಲ ಪಾಠಗಳೇ ಮೂಲವಾದಾಗ ಮಗುವಿನ ಪಾಠ ಆ ತರಗತಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಪಾಠಗಳ ಜೊತೆಗೆ ಕೌಶಲ್ಯ ಮತ್ತು ಮೌಲ್ಯ ನೀಡಿದಾಗ ತರಗತಿಯನ್ನು ಮೀರಿ ಹೊರಗಡೆ ಸಮಾಜದಲ್ಲಿ ಅದು ತನ್ನನ್ನು ತಾನು ತಿದ್ದಿಕೊಳ್ಳುವುದಕ್ಕೆ ಇಲ್ಲಿ ಒಂದು ಅರ್ಥ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳ ಅವರ ಮನೋಸ್ಥಿತಿ ಯಾವುದೇ ರೀತಿಯಾಗಿದೆ ಅದನ್ನು ಅರಿತು ಪ್ರೋತ್ಸಾಹಿಸಬೇಕು. ಇಲ್ಲವಾದಾಗ ಪ್ರೋತ್ಸಾಹ ನೀಡದಿದ್ದಾಗ ಯಾರೂ ಕೂಡ ಮುಂದಿನ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಅದೇ ರೀತಿ ಮಗು ತಾನು ಪ್ರೋತ್ಸಾಹ ಸಿಕ್ಕಾಗ ತಾನು ಹೆಚ್ಚಿಗೆ ಇನ್ನು ಸೃಜನಶೀಲ ಪಾಠಗಳ ಕ್ರಮವನ್ನು ಬದಲಾಯಿಸಿ ಅನುಭವದ ಕಲಿಕೆಯನ್ನು ಮಕ್ಕಳಿಗೆ ನೀಡಿದಾಗ ಮಾತ್ರ ಆ ಮಕ್ಕಳು ಅನುಭವದಿಂದ ಹೆಚ್ಚು ಸೃಜನಶೀಲರಾಗ್ತಾರೆ ಮತ್ತು ಕಲಿತಾ ಹೋಗ್ತಾರೆ. ಇನ್ನು ಸಮಾಜದಿಂದ ಮಕ್ಕಳಿಗೆ ಬೇಕಾಗಿರುವಂತಹ ಕೆಲವೊಂದು ಅನುಕೂಲಗಳು ನೋಡೋದಾದರೆ ಆಟದ ಮೈದಾನಗಳು ಮಕ್ಕಳಿಗೆ ಕಡಿಮೆ ಆಗ್ತಾ ಇದೆ. ಆಟದ ಮೈದಾನಗಳ ಸ್ಥಳಕ್ಕೆ ಅಪಾರ್ಟ್ಮೆಂಟ್ಗಳು, ಬೇರೆ ಬೇರೆ ಸ್ಥಳಗಳು ಬರ್ತಾ ಇವೆ. ಇದರಿಂದ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ಥಳವೂ ಕೂಡ ಇಲ್ಲದಂತಾಗಿದೆ. ಇನ್ನು ಗ್ರಂಥಾಲಯಗಳ ಬಗ್ಗೆ ನೋಡಿದಾಗ ಊರಿಗೊಂದು ಗ್ರಂಥಾಲಯ ಆಗಿದೆ ಹೊರತು ಒಂದು ಕಾಲೋನಿಗೆ ಒಂದು ಗ್ರಂಥಾಲಯಗಳಿಲ್ಲ. ಸಣ್ಣ ಪುಟ್ಟ ಗ್ರಂಥಾಲಯಗಳು ಕೂಡ ಇಲ್ಲಿ ನಮ್ಗೆ ಕಾಣೋದಿಲ್ಲ. ಇನ್ನು ಕಲಾ ವೇದಿಕೆಗಳ ಬಗ್ಗೆ ಮಾತಾಡೋದೇ ಇಲ್ಲ. ಇದ್ದಂತಹ ಕಲಾ ವೇದಿಕೆಗಳು ಕೇವಲ ಬೇರೆಯವರಿಗೆ ಸೀಮಿತವಾಗಿವೆ ಹೊರತು ಆ ಒಂದು ಮಕ್ಕಳಿಗೆ ಬೇಕಾಗಿರುವಂತಹ ಕಲೆಯನ್ನು ಹೊರ ಹಾಕೋದಕ್ಕೆ ಯಾವ ಒಂದು ಪುಷ್ಟೀಕರಣವೂ ಇಲ್ಲಿ ಕಲಾ ವೇದಿಕೆಗಳು ಮಾಡ್ತಾ ಇಲ್ಲ. ಇನ್ನು ಮಾಧ್ಯಮಗಳ ಸಕಾರಾತ್ಮಕವಾಗಿ ನೀಡುವಂತಹ ವಿಷಯ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಮಾಧ್ಯಮಗಳು ಏನು ಕೊಡ್ತಾ ಇವೆ, ಯಾವುದು ಕೊಡಬೇಕು ಅನ್ನೋ ಒಂದು ಮಾಹಿತಿಗಳು ಕೂಡ ಇಲ್ಲಿ ಸ್ಪಷ್ಟವಾಗಿಲ್ಲ. ಆದರೆ ಎಷ್ಟೋ ಮಾಧ್ಯಮಗಳು ಇಲ್ಲಿ ನಕಾರಾತ್ಮಕ ವಿಚಾರಗಳನ್ನು ಸಮಾಜಕ್ಕೆ ನೀಡ್ತಾ ಇದೆ. ಆ ಸಮಾಜವು ಯಾವ ರೀತಿ ಆಗುತ್ತೆ, ಯಾವ ರೀತಿ ಆಗ್ಬೋದು ಅನ್ನೋ ತಾರ್ಕಿಕವಾದಂತಹ ತತ್ವಬುದ್ಧಿಯೂ ಕೂಡ ಇಲ್ಲದಂತೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಮಕ್ಕಳ ಮಾನಸಿಕ ಆರೈಕೆ ಮತ್ತು ಕೌನ್ಸಿಲಿಂಗ್ ಸೇವೆಗಳ ಸುಲಭವಾಗಿಸುವುದು ಈ ಒಂದು ಕ್ರಮಕ್ಕೆ ತುಂಬ ಸುಧಾರಿಸುತ್ತೆ. ಸಮಾಜದಿಂದ ಮಕ್ಕಳ ಮಾನಸಿಕ ಆರೈಕೆ ಮತ್ತು ಕೌನ್ಸಿಲಿಂಗ್ ಸೇವೆಗಳು ಕೂಡ ಆರಂಭವಾದಾಗ ಮಕ್ಕಳು ತಮ್ಮನ್ನು ತಾವು ತಮ್ಮ ವಿಷಯಗಳ ಬಗ್ಗೆ ಹೊರಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಒಟ್ಟಿನಲ್ಲಿ ಇಂದಿನ ಮಕ್ಕಳು ತಪ್ಪು ದಿಕ್ಕಿನಲ್ಲಿ ಹೋಗ್ತಿದ್ದಾರೆ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ಅವರು ಹೊಸ ಯುಗದ ಮಕ್ಕಳಾಗ್ತಾರೆ, ಬುದ್ಧಿವಂತರು, ವೇಗವಾದವರು. ಆದರೆ ಮಾರ್ಗದರ್ಶನ ತುಂಬ ಅಗತ್ಯ ಅವರಿಗೆ. ಪೋಷಕರು ಮತ್ತು ಶಿಕ್ಷಕರು ಮತ್ತು ಸಮಾಜ ಅವರಿಗೆ ಪ್ರೀತಿ, ಸಮಯ ಮತ್ತು ಮೌಲ್ಯ ನೀಡಿದಾಗ ಮಾತ್ರ ಸಮತೋಲನ ಮತ್ತು ಸಂವೇದನಶೀಲ ಶ್ರೇಷ್ಠ ನಾಯಕರಾಗ್ತಾರೆ. ಅವರಿಗೆ ಏನು ಬೇಕು ಅಂತ ತಿಳಿದುಕೊಂಡಾಗ ಮಾತ್ರ ನಾವು ಎಲ್ಲವನ್ನ ಬದಲಾಯಿಸಬಹುದು. ನಾವು ಅವರಿಗೆ ನೀಡಿದಾಗ ಅದು ಖಂಡಿತ ಸಾಧ್ಯವಾಗುತ್ತೆ. ಮಕ್ಕಳು ಕೇವಲ ನಮ್ಮ ಮನೆಗಳಲ್ಲ, ನಾವು ನಾಳೆ ಸಮಾಜದ ಕಂಬಗಳಾಗಿ ಅವರನ್ನು ನೋಡಬೇಕು. ನಾವು ಅವರಿಗೆ ಏನು ಕೊಡ್ತೇವಂತ ನೋಡೋದು ಆದರೆ ಅವರು ನಾಳೆ ಸಮಾಜಕ್ಕೆ ಅದನ್ನೇ ಹಿಂದಿರುಗಿಸಿ ಕೊಡ್ತಾರೆ. ನಾವು ಅವರಿಗೆ ಏನು ಕೊಡ್ತೇವೋ ನಾಳೆ ಅವರೂ ಕೂಡ ಸಮಾಜಕ್ಕೆ, ಈ ಜಗತ್ತಿಗೆ ಅದನ್ನೇ ಹಿಂತಿರುಗಿಸಿ ಕೊಡ್ತಾರೆ ಅಂತ ನಾವು ಪರಿಜ್ಞಾನವನ್ನು ಇಟ್ಕೊಂಡು ಅವರಿಗೆ ಆ ಒಂದು ಸಾಮರ್ಥ್ಯವನ್ನು ನಾವು ತುಂಬಬೇಕು, ಮಾರ್ಗದರ್ಶನವನ್ನು ನೀಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿ ಜೊತೆಗೆ ಸಿಗೋಣ. ಧನ್ಯವಾದಗಳು.